ಆಲ್ ರೈಟ್ ಗಾಯ್ಸ್, ಒಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಿಂಜಾ 650 ಆ್ಯಂಡ್ ಇಟ್ಸ್ ಕಾಂಪಿಟೇಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಿಂಜಾ 650 ಬಗ್ಗೆ ಹೇಳೋದಾದರೆ, ನಿಂಜಾ 650 ಬಂದು ಪ್ಯಾರಲಲ್ ಟ್ವಿನ್ ಎಂಜಿನ್ನು, 68 ಹಾರ್ಸ್ ಪವರ್, 68 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರದ್ದು ಆನ್ ರೋಡ್ ಪ್ರೈಸ್ ಹೇಳೋದಾದರೆ ಅರೌಂಡ್ 10 lakhs. ಸೊ ಒಳ್ಳೆ ಬೈಕ್ ಅನ್ಬೋದು. ಸ್ಪೋರ್ಟ್ಸ್ ಟೂರಿಂಗ್ ಕ್ಯಾಟಗರೀಲಿ ಒಳ್ಳೆ ಪವರು, ಒಳ್ಳೆ ಮೈಲೇಜು, ಒಳ್ಳೆ ಕಂಫರ್ಟೇಬಲ್ ಅರ್ಗೊನಾಮಿಕ್ಸ್ ಅನ್ನೋದಾದರೆ ನಿಂಜಾ 650ನೇ ಫಸ್ಟ್ ಬರೋದು, ವ್ಯಾಲ್ಯೂ ಫಾರ್ ಮನಿ ಹೇಳೋದಾದರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸುಜುಕಿ GSX 8R ಅಂತ ಬರುತ್ತೆ. ಅದು ಬಂದ್ಬಿಟ್ಟು ಅಗೇನ್ ಪ್ಯಾರಲಲ್ ಟ್ವಿನ್ ಎಂಜಿನ್ನು, ಅರೌಂಡ್ 75 Nm ಆಫ್ ಟಾರ್ಕ್, 75 Nm ಆಫ್ ಟಾರ್ಕ್ ಆ್ಯಂಡ್ 70 ಹಾರ್ಸ್ ಪವರು ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಬಂದ್ಬಿಟ್ಟು ನಿಮಗೆ 750cc. ಸೊ ಇದಕ್ಕಿಂತ ಒಂಚೂರು ಪವರ್ ಜಾಸ್ತಿ ಅದರದ್ದು, ಆದರೆ ಅದ್ರ ಲುಕ್ಸು ಪೋಲರೈಸಿಂಗ್ ಆಗಿದೆ, ಅಷ್ಟು ಚೆನ್ನಾಗಿಲ್ಲ, ಅಟ್ರಾಕ್ಟಿವ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಕಾಂಪಿಟೇಷನ್ ಬಂದು ನಿಮಗೆ ಟ್ರಯಾಂಫ್ ಡೇಟೋನಾ 660 ಅಂತ ಬರುತ್ತೆ. ಅದು ಟ್ರಿಪಲ್ ಸಿಲಿಂಡರ್ ಇಂಜಿನ್ನು, ಟೇಕನ್ ಫ್ರಮ್ ಟ್ರೈಡೆಂಟ್ 660. ಅದು ಅರೌಂಡ್ 90 ಹಾರ್ಸ್ ಪವರ್ ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ದೆನ್ ಅರೌಂಡ್ 75-80 Nm ಆಫ್ ಟಾರ್ಕು. ಅದರ ಪ್ರೈಸ್ ಬಂದು ನಿಮಗೆ ಅರೌಂಡ್ 12.5 lakhs ಏನೋ ಬೀಳುತ್ತೆ. ಡೇಟೋನಾದು ಬಂದು ಅಗೇನ್ 12.5-13 lakhs ಏನೋ ಬೀಳುತ್ತೆ. ಇದ್ರದ್ದು ನೆಕ್ಸ್ಟ್ ಕಾಂಪಿಟೇಷನ್ ಅಂದರೆ ಹೋಂಡಾ CBR 650R, ದಟ್ ಈಸ್ ಇನ್ಲೈನ್ 4 ಇಂಜಿನ್. ಇನ್ಲೈನ್ 4 ಇಂಜಿನ್ ಆಗಿರೋದ್ರಿಂದ ಹಾರ್ಸ್ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಅರೌಂಡ್ 98 ಹಾರ್ಸ್ ಪವರ್ ಏನೋ ಪ್ರೊಡ್ಯೂಸ್ ಮಾಡುತ್ತೆ. ದೆನ್ ಟಾರ್ಕು ಇಷ್ಟೇ ಇದೆ, 68 Nm ಏನೋ ಇದೆ. ಅದು ಪ್ರೈಸ್ ಬಂದು 13.5 lakhs ಏನೋ ಇದೆ. ಇವಾಗ ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ ಆ ಬೈಕು. ಸೊ ಇದು 3 ಕಾಂಪಿಟೇಷನ್ನು ನಿಂಜಾ 650ಗೆ. ಸೊ ಏನಂದರೆ ಎಲ್ಲ 12-13 lakhs ಬೀಳುತ್ತೆ. ನಿಂಜಾ 650 ಒಂದೇ 10 lakhs ಅಷ್ಟು ಹಂಗೆ ಬರೋದು. ಸೊ ಗ್ರೇಟ್ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ಮಿಡಲ್ ವೇಟ್ ಸ್ಪೋರ್ಟ್ಸ್ ಟೂರಿಂಗ್ ಕ್ಯಾಟಗರೀಲಿ. ಸೊ ಕಂಪೇರ್ಡ್ ಟು ಆಲ್ ದ 3 ಬೈಕ್ಸ್, ನಿಮಗೆ ನಿಂಜಾ 650 ಇಸ್ ಮೋಸ್ಟ್ ವರ್ಸಟೈಲ್ ಮಿಷಿನ್ ಅಂತಲೇ ಹೇಳ್ಬೋದು. ಯಾಕಂದರೆ ವೆರಿ ಕಂಫರ್ಟೇಬಲ್ ಅರ್ಗೊನಾಮಿಕ್ಸ್, ಸಿಟಿ ಯೂಸ್ ಮಾಡ್ಬೋದು, ಆಮೇಲೆ ಹೈವೇ ಕ್ರೂಸಿಂಗಿಗೂ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಮಲ್ಟಿಪರ್ಪಸ್ ಬೈಕ್ ಅಂತಲೇ ಹೇಳ್ಬೋದು. ಸೊ ನಾನು ಡೈಲಿ ಆಫೀಸ್ ಕಮ್ಯೂಟಿಗೆ ಯೂಸ್ ಮಾಡ್ತೀನಿ, ಪ್ಲಸ್ ಒಕೇಶ್ನಲ್ ವೀಕೆಂಡ್ ರೈಡ್ಸಿಗೂ ಯೂಸ್ ಮಾಡ್ತೀನಿ. ಸೊ ಇಟ್ಸ್ ಅ ವೆರಿ ಆಲ್ರೌಂಡರ್ ಮಿಷಿನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಟ್ರಯಾಂಫ್ ಬಗ್ಗೆ ಹೇಳೋದಾದರೆ, ಬೈಕ್ ಒಂದು ಸ್ವಲ್ಪ ನ್ಯಾರೋ ಆಗಿದೆ ಡೇಟೋನಾ 660. ಮತ್ತು ಅದ್ರದ್ದು ಲುಕ್ಸ್ ಅಷ್ಟು ಇಷ್ಟ ಆಗಿಲ್ಲ ನನಗೆ. ಇದು ಪರ್ಚೇಸ್ ಮಾಡಬೇಕಾದ್ರೆ ಕಂಪೇರ್ ಮಾಡ್ತಾಯಿದ್ದೆ. ಮತ್ತು ಅನಲಾಗ್ ಎಲ್ಲ ನಿಮಗೆ ಸ್ಪೀಡೋಮೀಟ್ರ್ ಬರುತ್ತೆ. ಇದು ಸ್ಪೀಡೋಮೀಟ್ರ್, ಟ್ಯಾಕೋಮೀಟ್ರು ತುಂಬಾ ಔಟ್ಡೇಟೆಡ್ ಅನಿಸುತ್ತೆ ಟ್ರಯಾಂಫ್ ಡೇಟೋನಾ 660ಯಲ್ಲಿ. ಸಸ್ಪೆನ್ಷನ್ನು, ಬ್ರೇಕ್ಸ್ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ, ಬಟ್ ಲುಕ್ಸ್ ವೈಸ್ ನನಗೇನೋ ಅಷ್ಟು ಅಟ್ರಾಕ್ಟ್ ಆಗಿಲ್ಲ. ಯಾಕಂದರೆ ಡೇಟೋನಾ ಅಂತ ಹೇಳಿದಾಗ ನಮಗೆ ಫಸ್ಟು ತಲೆಗೆ ಬರೋದೇ ಡೇಟೋನಾ 675, ವಿಚ್ ಈಸ್ ಟ್ರ್ಯಾಕ್ ಮಿಷಿನ್ ಅಂತಲೇ ಹೇಳ್ಬೋದು, ಟ್ರ್ಯಾಕ್ ಮಾನ್ಸ್ಟರ್ ಅಂತಲೇ ಹೇಳ್ಬೋದು. ಆದರೆ ಅದು ಡಿಸ್ಕಂಟಿನ್ಯೂ ಆಗಿದೆ ಲಾಂಗ್ ಬ್ಯಾಕ್. ಸೊ ಹೊಸದು ಬರೀ ಹೆಸರಿಗೋಸ್ಕರ ಡೇಟೋನಾ ಅಂತ ಇಟ್ಬಿಟ್ಟು ಟ್ರೈಡೆಂಟ್ 660 ಇಂಜಿನ್ ಕೊಟ್ಬಿಟ್ಟಿದ್ದಾರೆ. ಸೊ ಇಟ್ ಡಸಂಟ್ ಡೂ ಜಸ್ಟಿಸ್ ಟು ದಿ ಡೇಟೋನಾ ನೇಮ್.
ಸೊ ಅದು ನನಗೇನೋ ಅಷ್ಟು ಇಷ್ಟ ಆಗಿಲ್ಲ. ನೆಕ್ಸ್ಟು GSX 8R ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ ಬೈಕು, ಒಳ್ಳೆ ಟಾರ್ಕ್ ಇದೆ, ಸ್ಪೀಡೋಮೀಟರ್ ಡಿಜಿಟಲ್ ಕೊಡ್ತಾರೆ, ಸಸ್ಪೆನ್ಷನ್ ಬ್ರೇಕ್ಸು ಚೆನ್ನಾಗಿದೆ, ಒಳ್ಳೆ ಗಾಡಿ. ಬಟ್ ಲುಕ್ಸ್ ವೈಸ್ ಒಂಥರ ಪೋಲರೈಸಿಂಗ್ ಲುಕ್ಸು, ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಅದಕ್ಕೆ ಅಷ್ಟು ಸೇಲ್ ಆಗೋಲ್ಲ ಆ ಗಾಡಿ. ಅದು ಬಿಟ್ಟರೆ ನೆಕ್ಸ್ಟ್ ಹೇಳೋದಾದರೆ ಹೋಂಡಾ CBR 650R ವಿಚ್ ಈಸ್ ಅ ಇನ್ಲೈನ್ 4 ಮಿಷಿನ್. ವೆರಿ ನೈಸ್ ಮಿಷಿನ್ ಫಾರ್ ಸ್ಪೋರ್ಟ್ಸ್ ಟೂರಿಂಗ್ ಅಂತಲೇ ಹೇಳ್ಬೋದು. ಆದರೆ ಏನಂದರೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ, 13.5 lakhs. ಸ್ಪೀಡೋಮೀಟ್ರೆಲ್ಲನೂ ಡಿಜಿಟಲೇ ಕೊಡ್ತಾರೆ, TFT ಸ್ಕ್ರೀನು, ಪವರು ಟಾರ್ಕು ಚೆನ್ನಾಗಿದೆ. ಏನಂದರೆ ಒಂದು ಸ್ವಲ್ಪ ಹೆವಿ ಅದು ಮಿಷೀನು, 220 kilos ಏನೋ ಬೀಳುತ್ತೆ. ಸೊ ಇದು ಬಂದು 196 kilos, ಸೊ ಹೆವಿ ಆಗೋಯಿತು. ಮತ್ತು ಇನ್ಲೈನ್ 4 ಹೋಗ್ತೀರಾ ಅಂದರೆ ಐ ವುಡ್ ಸಜೆಸ್ಟ್ ಗೋ ಫಾರ್ ZX6R. ಇನ್ನೊಂದು 2 ಲಕ್ಷ ಎಕ್ಸ್ಟ್ರಾ ಹಾಕ್ಬಿಟ್ಟು ZX6Rಗೆ ಹೋಗ್ಬೋದು, ವಿಚ್ ಪ್ರೊಡ್ಯೂಸರ್ಸ್ 125 bhp. ಸೊ ಇನ್ಲೈನ್ 4ಅಲ್ಲಿ ನನಗೇನು ಅದಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ದೆನ್ 6 months ವೇಟಿಂಗ್ ಎಲ್ಲ ಇದೆ ಅದು. ಸೊ ಐ ಡಿಂಟ್ ಗೋ ಫಾರ್ ದ್ಯಾಟ್. ಐ ವೆಂಟ್ ವಿತ್ Ninja 650. ನೀವು ಈ ಬೈಕನ್ನ ಆರಾಮಾಗಿ ನಾರ್ಮಲ್ ಗಾಡಿ ಓಡಿಸ್ದಂಗೆ ಓಡಿಸ್ಬೋದು. ಕರಿಸ್ಮಾ ಇತ್ತಲ್ಲ 225 ಆ ಥರ, ಅಥವಾ ನಿಮ್ಮ ಪಲ್ಸರ್ 220 ಇದೆಯಲ್ಲ ಆ ಥರ ಸಿಟೀಲಿ ಆರಾಮಾಗಿ ಓಡಿಸ್ಬೋದು. ಯಾಕಂದರೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರೋಲ್ಲ, ಬೇರೆದಲ್ಲೆಲ್ಲ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಟೈಪ್ ಬರುತ್ತೆ. ಸೊ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ ಸಿಟಿ ಕಮ್ಯೂಟ್ಸ್ಗೆ. ಸೊ ಇದು ಬಂದ್ಬಿಟ್ಟು ನಿಮಗೆ ವೇಟಿಂಗ್ ಪೀರಿಯಡ್ ಎಲ್ಲ ಏನೂ ಇಲ್ಲ, ಸಿಕ್ಬಿಡತ್ತೆ. ಯಾಕಂದರೆ ಅಷ್ಟು ಜನ 10 lakhs ಸ್ಪೆಂಡ್ ಮಾಡಿ 650cc ಬೈಕ್ ಪರ್ಚೇಸ್ ಮಾಡೋದಿಲ್ಲ, ಸ್ಪೆಷಲಿ ಮಿಡಲ್ ವೇಟ್ ಸ್ಪೋರ್ಟ್ಸ್ ಟೂರಿಂಗ್ ಕ್ಯಾಟಗರಿಲಿ. ಸೊ ನಿಮ್ಗೆ ಬೇಗ ಸಿಕ್ಬಿಡತ್ತೆ ಗಾಡಿ. ಆ್ಯಂಡ್ ದೆನ್ ಕವಾಸಾಕಿದು ನಿಮಗೆ ಸರ್ವೀಸು ಅಷ್ಟೇ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು ಕಂಪೇರ್ ಟು ಟ್ರಯಂಫ್ ಆ್ಯಂಡ್ ಸುಜುಕಿ. ಅದಾದಮೇಲೆ ನಿಮಗೆ ಟ್ರಯಂಫ್ ಬಗ್ಗೆ ಹೇಳೋದಾದರೆ ಇಟ್ ಈಸ್ a bike where people go for ಡೈರೆಕ್ಟ್ ಟ್ರಿಪಲ್ ಸಿಲಿಂಡರ್. ಅಂದರೆ ಎಲ್ಲರೂ ಸ್ಟ್ರೀಟ್ ಟ್ರಿಪಲ್ RSಗೆ ಹೋಗ್ತಾರೆ, 660 ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ದಟ್ ಬೀಯಿಂಗ್ ಸೆಡ್ ಗೈಸ್, ನಿಮಗೆ ಇದ್ರ ಜೊತೆನೂ ಕಂಪೇರ್ ಮಾಡ್ಬೋದು GSX 8Rಗೆ. ಅದೇನಂದರೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ತುಂಬಾ ಲಾಂಗ್ ಅನಿಸುತ್ತೆ, ಗಾಡಿ ವೈಡ್ ಅನಿಸುತ್ತೆ, ಅಷ್ಟು ಸ್ಪೋರ್ಟಿ ಅನಿಸಲ್ಲ. ಒಂಥರ ಸ್ಪೋರ್ಟ್ಸ್ ಟೂರಿಂಗೆ ಬಟ್ ಒಂಥರ ನೇಕೆಡ್ ವೈಡ್ ಫೀಲ್ ಕೊಡುತ್ತೆ ಅದು. ಹಿಂಗೆ ನಿಂಜಾ ಥರ ಲುಕ್ಸ್ ಇಲ್ಲ ಅದರದ್ದು, ದಟ್ ಈಸ್ ದ ಮೇನ್ ಡಿಸಡ್ವಾಂಟೇಜ್.